ಓಂ ಗಂ ಗಣಪತಿಯೇ ನಮಃ ಶ್ರೀಮಾತ್ರೇ ನಮಃ. ಪುರಾಣಗಳಲ್ಲಿ ಕಾಣಬರುವಂತಹ ಪ್ರತಿಯೊಂದು ಕಥೆಯೂ ಕೂಡ ನಮ್ಮಯ ಪಾಪರಾಶಿಯನ್ನು ನಿರ್ಮೂಲನೆ ಮಾಡುವ ಮೂಲಕ ನಮಗೆ ಅಖಂಡವಾದಂತಹ ಪುಣ್ಯಫಲವನ್ನು ಪ್ರಾಪ್ತಿಸುವಂತೆ ಮಾಡುತ್ತದೆ. ಅಂತಹ ಪುರಾಣಗಳಲ್ಲಿ ಒಂದಾದ ವರಾಹ ಪುರಾಣದಲ್ಲಿ ಕಾಣಬರುವಂತಹ ಪಾರ್ವತೀ ದೇವಿಯ ವಿವಾಹ ಕಥೆಯನ್ನು ಯಾರೇ ಒಬ್ಬ ದರಿದ್ರನಾಗಿದ್ದರೂ ಇಲ್ಲವೇ ಕುರೂಪಿಯಾಗಿದ್ದರೂ, ಹೆಂಗಸಾಗಲಿ ಇಲ್ಲವೇ ಗಂಡಸಾಗಲಿ, ತಿಂಗಳಲ್ಲಿ ಬರುವಂತಹ ತೃತೀಯ ತಿಥಿಯಂದು ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ಕೇಳುವ ಮೂಲಕ ಆ ದಿನದಂದು ಉಪ್ಪನ್ನು ಬಿಟ್ಟು ಬಿಟ್ಟರೆ ಸೊಬಗನ್ನು, ಧನಸಂಪತ್ತನ್ನು, ಸರ್ವೇಷ್ಟಗಳನ್ನು, ಲೋಕದಲ್ಲಿ ಯಾವಾಗಲೂ ಆರೋಗ್ಯವನ್ನು, ಶಾಂತಿಯನ್ನು, ಜೊತೆಗೆ ಪುಷ್ಟಿಯನ್ನು ಕೂಡ ಪಡೆಯುವರು. ಅಂತಹ ಮಹತ್ವಪೂರ್ಣವಾದ ಪಾರ್ವತಿ ವಿವಾಹ ಕಥೆಯನ್ನು ಈ ದಿನ ನಾವು ತಿಳಿಯೋಣ. ಈ ಕಥೆಯ ಪ್ರಕಾರ ನಾವು ನೋಡುವುದಾದರೆ, ಒಮ್ಮೆ ಮಹಾತಪಮುನಿಯು ರಾಜನಾದ ಪ್ರಜಾಪಾಲನಿಗೆ ಗೌರೀದೇವಿಯು ಮತ್ತೆ ಪಾರ್ವತಿಯಾಗಿ ಅವತರಿಸಿ ಶಂಕರನನ್ನು ವರಿಸಿದ ವಿಚಾರವನ್ನು ತಿಳಿಸುವನು. ಒಮ್ಮೆ ಕೈಲಾಸಗಿರಿಯಲ್ಲಿ ಪರಮೇಷ್ಠಿಯಾದ ರುದ್ರನು ಗೌರಿಯೊಡನೆ ವಾಸ ಮಾಡುತ್ತಿರಲು, ಒಂದಾನೊಂದು ಕಾಲದಲ್ಲಿ ಆ ಗೌರಿಯು ರುದ್ರದೇವನು ತನ್ನ ತಂದೆಯ ಮೇಲೆ ಮಾಡಿದಂತಹ ಹಗೆತನವನ್ನು ನೆನೆದುಕೊಂಡಳು. ಅದರಿಂದ ರುದ್ರನ ಮೇಲೆ ಕೋಪ ಅನ್ನೋದು ಬಂದಿತು. ಈ ರುದ್ರನು ನನ್ನಯ ತಂದೆಯ ಯಜ್ಞವನ್ನು ಧ್ವಂಸ ಮಾಡಿದನು, ಪುರವನ್ನೆಲ್ಲ ಕೂಡ ಅಪಹರಿಸಿದನು. ಬಂಧುಗಳನ್ನು ಕಳೆದುಕೊಂಡಿರುವ ತಂದೆಯ ಹತ್ತಿರ ಹೇಗೆ ತಾನೇ ನಾನು ಹೋಗಲಿ? ತಪಸ್ಸನ್ನು ಮಾಡಿ ಆರಾಧಿಸಿ ಈ ದೇಹವನ್ನು ಬಿಟ್ಟು ಅವನ ಮನೆಯಲ್ಲಿ ಹೋಗಿ ಹುಟ್ಟುವೆನು ಎಂಬುದಾಗಿ ಯೋಚಿಸಿ ನಿರ್ಧರಿಸಿದಳು. ದಕ್ಷಪುತ್ರಿಯೂ ಭವಪತ್ನಿಯೂ ಸುಂದರಿಯೂ ಆದ ಆ ಗೌರಿಯು ತಪಸ್ಸಿಗಾಗಿ ಹಿಮ ಮಹಾಪರ್ವತಕ್ಕೆ ಹೋದಳು. ಬಹುಕಾಲವಾದ ಮೇಲೆ ಅಲ್ಲಿ ಸ್ವಶರೀರಾಗ್ನಿಯಿಂದಲೇ ಸುಟ್ಟು ಹೋಗಿ ದೇಹವನ್ನು ಪರಿತ್ಯಜಿಸಿ ಬಳಿಕ ಉಮಾ, ಕಾಳಿ ಎಂಬ ಹೆಸರುಗಳಿಂದ ಹಿಮವಂತನ ಪುತ್ರಿಯಾದಳು. ಹಿಮವಂತನ ಮನೆಯಲ್ಲಿ ಮಂಗಳಕರವಾದ ರೂಪದಿಂದ ಅವತರಿಸಿದ ಆ ಪಾರ್ವತಿಯು ತಿರುಗಿ ದೇವನಾದ ಮುಕ್ಕಣ್ಣನನ್ನೇ ಸ್ಮರಿಸಿ ಉಗ್ರವಾದ ತಪಸ್ಸನ್ನು ಮಾಡಿದಳು. ಹಿಮವನ್ ಮಹಾಗಿರಿಯಲ್ಲಿ ಶಿವನೇ ನನಗೆ ಪತಿಯಾಗಲೆಂದು ಉಗ್ರವಾದ ತಪಸ್ಸನ್ನು ಮಾಡುತ್ತಾ ಆರಾಧಿಸುತ್ತಿರಲು, ಬಹುಕಾಲದ ಮೇಲೆ ದೇವನಾದಂತಹ ಮಹೇಶ್ವರನು ಬ್ರಾಹ್ಮಣನಾಗಿ ಆಕೆಯ ಆಶ್ರಮಕ್ಕೆ ಬಂದನು. ಸಡಿಲವಾದ ಹಾಗೂ ಸರ್ವಾಂಗವುಳ್ಳ ಮುದುಕನಾದ ಆ ಬ್ರಾಹ್ಮಣೋತ್ತಮನು ಅಡಿಗಡಿಗೆಗೆ ಮುಗ್ಗರಿಸುತ್ತಾ ಕಷ್ಟದಿಂದ ಆಕೆಯ ಹತ್ತಿರ ಬಂದು, ಭದ್ರೇ, ನನಗೆ ತುಂಬ ಹಸಿವಾಗುತ್ತಿದೆ, ಬ್ರಾಹ್ಮಣನಾದ ನನಗೆ ಊಟವನ್ನು ಕೊಡು ಎಂದನು. ಆಗ ಶುಭಕರಳಾದ ಪಾರ್ವತಿಯು ಬ್ರಾಹ್ಮಣನನ್ನು ಕುರಿತು, ಬ್ರಾಹ್ಮಣನೇ, ಹಣ್ಣು ಕಾಯಿಗಳೇ ಮೊದಲಾದ ತಿಂಡಿಯನ್ನು ನಾನು ಕೊಡುತ್ತೇನೆ, ಬೇಗನೆ ನೀವು ಸ್ನಾನ ಮಾಡು, ಉತ್ತಮ ಆಹಾರವನ್ನು ಬೇಕಾದ ಹಾಗೆ ತಿನ್ನು ಎಂದಳು. ಪಾರ್ವತಿಯು ಹೇಳಿದ ಮಾತುಗಳನ್ನು ಕೇಳಿಸಿಕೊಂಡ ಆ ಬ್ರಾಹ್ಮಣನು ಸ್ನಾನಕ್ಕಾಗಿ ಪಕ್ಕದ ಗಂಗಾ ಮಹಾನದಿಗೆ ಹೋಗಿ ಸ್ನಾನ ಮಾಡಲು ಇಳಿದನು. ಸ್ನಾನ ಮಾಡುತ್ತಿದ್ದ ಬ್ರಾಹ್ಮಣ ರೂಪನಾದ ಆ ರುದ್ರನು ತಾನೇ ಮಾಯೆಯಿಂದ ಒಂದು ಭಯಂಕರವಾದ ಮೊಸಳೆಯು ಆಗಿ ನೀರಿನಲ್ಲಿದ್ದು ಬ್ರಾಹ್ಮಣ ರೂಪದವನನ್ನು ಹಿಡಿದನು. ಬಳಿಕ ಮುದುಕನಾದ ತನ್ನನ್ನು ಶಕ್ತಿಯುಳ್ಳ ಆ ಮೊಸಳೆಯು ಹಿಡಿದುಕೊಂಡಿರುವುದನ್ನು ನೋಡಿಕೊಳ್ಳುತ್ತಾ ಪಾರ್ವತಿಗೆ ತೋರಿಸಿ, ಕನ್ಯೆ, ಕೊಲೆಗೀಡನಾಗಬಾರದ ನನ್ನನ್ನು ಈ ಮೊಸಳೆಯಿಂದ ಕಾಪಾಡು, ಅವಯವಗಳನ್ನು ಕಚ್ಚಿ ವಿಕಾರ ಮಾಡುವುದಕ್ಕಿಂತ ಮೊದಲೇ ನೀನು ಕಾಪಾಡಬೇಕು ಎಂದು ಹೇಳಿದನು. ಆತನು ಹೇಳಿದ ಮಾತುಗಳನ್ನು ಕೇಳಿಸಿಕೊಂಡ ಆ ಪಾರ್ವತೀದೇವಿಯು ಯೋಚಿಸಿದಳು.
ಶೈಲೇಂದ್ರನನ್ನು ತಂದೆ ಎಂಬುದರಿಂದಲೂ ಶಂಕರನನ್ನು ಪತಿ ಎಂಬುದರಿಂದಲೂ ಮುಟ್ಟುತ್ತೇನೆ. ತಪದಿಂದ ಪರಿಶುದ್ಧಳಾದ ನಾನು ಬ್ರಾಹ್ಮಣರನ್ನು ಹೇಗೆ ಮುಟ್ಟಲಿ? ನೀರಿನಲ್ಲಿ ಮೊಸಳೆಯು ಹಿಡಿದಿರುವ ಈತನನ್ನು ಈಚೆಗೆ ಎಳೆಯದಿದ್ದರೆ ಕಡೆಗೆ ಬ್ರಹ್ಮಹತ್ಯ ದೋಷವು ಬರುವುದು ಸಂದೇಹವಿಲ್ಲ. ಬೇರೆ ಧರ್ಮವನ್ನು ಅತಿಕ್ರಮಿಸದೆ ಅದಕ್ಕೆ ಪರಿಹಾರ ಮಾಡಿಕೊಳ್ಳುವುದು ಸಾಧ್ಯ. ಬ್ರಹ್ಮಹತ್ಯೆಗೊಳಗಾದರೆ ಪರಿಹಾರವೂ ಇಲ್ಲವೇ ಇಲ್ಲ. ಹೀಗೆಂಬುದಾಗಿ ಯೋಚಿಸಿ ಹೇಳಿಕೊಂಡು ಬೇಗನೆ ಹೇಳಿದಳು. ಅಂಜಿಕೆ ಉಳ್ಳವಳಾಗಿ ಅವಳು ಬೇಗನೆ ಹೋಗಿ ಕೈಯಿಂದ ಬ್ರಾಹ್ಮಣನನ್ನು ಹಿಡಿದುಕೊಂಡು ನೀರಿನೊಳಗಿನಿಂದ ಎಳೆದಳು. ಶೈಲಸುತೆಯಾದ ಅವಳು ಯಾರನ್ನು ಪೂಜಿಸಿ ತಪಸ್ಸನ್ನು ಮಾಡಲು ಆರಂಭಿಸಿದ್ದಳೋ ಆ ಭೂತೇಶ್ವರನು, ಹರನು, ಭಗವಂತನೂ ಆದ ಪರಮೇಶ್ವರನು ಅವಳ ಕೈಯನ್ನು ಹಿಡಿದುಕೊಂಡಿರುವವನೇ ಆಗಿದ್ದನು. ಅವನನ್ನು ನೋಡಿ ನಾಚಿಕೊಂಡ ಸುಂದರವಾದ ಹುಬ್ಬುಳ್ಳ ಆ ದೇವಿಯು ಪೂರ್ವತ್ಯಾಗವನ್ನು ಜ್ಞಾಪಿಸಿಕೊಂಡು ಮತ್ತಷ್ಟು ನಾಚಿಕೆಯಿಂದ ಏನನ್ನೋ ಮಾತನಾಡುತ್ತಿದ್ದಳು. ಸುಮ್ಮನಿದ್ದ ಆ ಗೌರಿಯನ್ನು ನೋಡಿ ರುದ್ರನು ನಗುತ್ತಾ ಕೈ ಹಿಡಿದುಕೊಂಡು, ಭದ್ರೇ, ನನ್ನನ್ನು ಹೇಗೆ ಬಿಡುತ್ತೀಯೇ? ನನ್ನ ಪಾಣಿಗ್ರಹಣವನ್ನು ವ್ಯರ್ಥ ಮಾಡುವುದಾದರೆ ಬ್ರಹ್ಮನಿಗೆ ಮಗಳಾದ ನಿನ್ನನ್ನು ಕರೆದುಕೊಂಡು ಬರುವುದಕ್ಕೋಸ್ಕರ ಹೇಳುತ್ತೇನೆ. ಇದು ಪರಿಹಾಸಕ್ಕಾಗಿ ಹೇಳುವುದಿಲ್ಲ ಎಂದನು. ಆಗ ಉತ್ತಮಳಾದ ದೇವಿಯು ಅತಿಯಾಗಿ ನಾಚುತ್ತಾ ಮುಗುಳುನಗೆಯಿಂದ ಮುಂದಿನಂತೆ ಹೇಳಿದಳು. 3 ಲೋಕಗಳಿಗೆ ಒಡೆಯನಾದ ದೇವದೇವನೇ, ನಿನಗೋಸ್ಕರವಾಗಿಯೇ ನಾನು ತಪಸ್ಸನ್ನು ಮಾಡಿರುವೆ. ಪೂರ್ವಜನ್ಮದಲ್ಲಿ ಪೂಜಿತನಾಗಿ ಪತಿಯಾಗಿದ್ದ ಪರಮೇಶ್ವರನು ದೇವನೂ ಆದ ನೀನೇ ನನಗೆ ಈಗಲೂ ಕೂಡ ಪತಿಯಾಗಬೇಕೆಂಬುದು ನನ್ನಯ ಮನದಾಸೆಯಾಗಿದೆ ಅಂತ ಹೇಳಿದಳು. ಆದರೆ ನನ್ನ ತಂದೆಯಾದ ಹಿಮವಂತನು ನನಗೆ ಸ್ವಾಮಿಯಾಗಿದ್ದಾನೆ. ಅವನ ಸಮ್ಮತಿಯನ್ನು ಪಡೆದು ಬಳಿಕ ಶಾಸ್ತ್ರೋಕ್ತನಾಗಿ ವಿವಾಹ ಮಾಡಿಕೊಳ್ಳುವಂತೆ ಹೇಳಿದಳು. ಹೀಗೆ ಹೇಳಿ ಆ ಪಾರ್ವತೀದೇವಿಯು ಆಗ ತಂದೆಯ ಸಮೀಪಕ್ಕೆ ಹೋಗಿ ಕೈ ಮುಗಿದುಕೊಂಡವಳಾಗಿ ಹಿಮವಂತನನ್ನು ಕುರಿತು ಈ ರೀತಿ ಹೇಳಿದಳು. ಅಪ್ಪ, ಇದಕ್ಕೆ ಹಿಂದಿನ ಜನ್ಮದಲ್ಲಿ ನನಗೆ ದಕ್ಷಯಜ್ಞವನ್ನು ನಾಶ ಮಾಡಿದ ರುದ್ರನು ಪತಿಯಾಗಿದ್ದನು. ಈಗ ತಪಸ್ಸಿನಿಂದ ಅವನೇ ಎಂಬುದನ್ನು ತಿಳಿದಿದ್ದೇನೆ. ವಿಶ್ವಪತಿಯಾದ ಶಂಕರನು ನಡೆ ಮತ್ತು ಸ್ವಭಾವಗಳಿಂದ ಬ್ರಾಹ್ಮಣನಾಗಿ ನನ್ನ ತಪೋವನಕ್ಕೆ ಬಂದು ಭೋಜನಕ್ಕಾಗಿ ನನ್ನನ್ನು ಬೇಡಿದನು. ಸ್ನಾನವನ್ನು ಮಾಡಿಕೊಂಡು ಬರುವಂತೆ ನಾನು ಹೇಳಲು ಅವನು ಅದಕ್ಕಾಗಿ ಗಂಗೆಗೆ ಹೋದನು. ಅಲ್ಲಿ ವೃದ್ಧ ಬ್ರಾಹ್ಮಣ ವೇಷದ ಆ ಶಂಕರನು ಮೊಸಳೆಯಿಂದ ಹಿಡಿಯಲ್ಪಟ್ಟವನಾಗಿ ರಕ್ಷಿಸಬೇಕೆಂದು ನನ್ನನ್ನು ಕೂಗಿದನು. ಬ್ರಹ್ಮಹತ್ಯ ದೋಷದ ಹೆದರಿಕೆಯಿಂದ ನಾನು ಅವನ ಕೈಯನ್ನು ಹಿಡಿದುಕೊಂಡೆನು. ಒಡನೆಯೇ ಶಂಕರನು ತನ್ನಯ ನಿಜರೂಪವನ್ನು ತೋರಿಸಿದನು. ಬಳಿಕ ಆ ದೇವನು, ತಪೋಧನಳೂ ಪೂಜ್ಯಳೂ ಆದ ದೇವಿ, ನಿನ್ನ ಪಾಣಿಗ್ರಹಣವಾಯಿತು. ಬೇರ್ಯಾವುದನ್ನು ಸ್ವಲ್ಪವೂ ವಿಚಾರ ಮಾಡಬೇಡ ಎಂದು ಹೇಳಿದನು. ಮಹಾತ್ಮನಾದ ಶಂಕರನು ಹೀಗೆ ನನಗೆ ಹೇಳಲು ಅವನ ಅಪ್ಪಣೆಯನ್ನು ಪಡೆದು ನಾನು ನಿನ್ನನ್ನು ಕೇಳುವುದಕ್ಕೆ ಬಂದೆನು. ಈಗ ಯಾವುದು ಉಚಿತವೋ ಆ ಕಾರ್ಯವನ್ನು ಬೇಗನೆ ಮಾಡುವಂತನಾಗು ಎಂದಳು. ಆಗ ಈ ಮಾತನ್ನು ಕೇಳಿ ಸಂತಸಗೊಂಡ ಶೈಲರಾಜನು ಕನ್ಯೆಯಾದ ತನ್ನ ಮಗಳನ್ನು ಕುರಿತು, ಸುಂದರಮುಖಿ ಪುತ್ರಿಯೇ, ರುದ್ರನಾದ ಹರನು ಆ ದೇವನು ತಾನಾಗಿ ನನಗೆ ಅಳಿಯನಾದರೆ ನಾನೇ ಲೋಕದಲ್ಲಿ ಸುಕೃತಿ. ನಿನ್ನಿಂದ ನಾನು ಸಂತಾನವಂತನಾದೆ. ಮಗಳೇ, ನೀನು ನನ್ನನ್ನು ದೇವದೇವತೆಗಳ ಶಿರೋಭೂಷಣನನ್ನಾಗಿ ಮಾಡಿದೆ. ನಾನು ಹೋಗಿ ಬರುವವರೆಗೂ ಕೂಡ ಒಂದು ಕ್ಷಣಕಾಲವಿರು ಎಂದು ಹೇಳಿದನು. ಮಗಳಿಗೆ ಹೀಗೆ ಹೇಳಿ ಶೈಲರಾಜನು ಬ್ರಹ್ಮನ ಹತ್ತಿರಕ್ಕೆ ಹೋಗಿ ಸರ್ವದೇವತೆಗಳಿಗೂ ಅಜ್ಜನಾದ ಆ ಮಹಾತ್ಮನನ್ನು ಕಂಡು ಅಡ್ಡ ಬಿದ್ದು ಬಳಿಕ, ದೇವ, ಉಮೆಯು ಈಗ ನನಗೆ ಮಗಳಾಗಿದ್ದಾಳೆ.
ಅವಳನ್ನು ನಾನು ರುದ್ರನಿಗೆ ಕೊಟ್ಟು ವಿವಾಹ ಮಾಡಿಕೊಡುತ್ತೇನೆ ಎಂದನು. ಆವಾಗ ಬ್ರಹ್ಮದೇವನು ಕೊಡು ಎಂದು ಹೇಳಿದನು. ಹೀಗೆ ಹೇಳಿಸಿಕೊಂಡ ಶೈಲರಾಜನಾದ ಹಿಮವಂತನು ಬೇಗನೆ ತನ್ನ ಮನೆಗೆ ಬಂದು ತಂಬುರ ನಾರದರನ್ನು, ಕಿನ್ನರರನ್ನು, ಅಸುರ ರಾಕ್ಷಸರನ್ನು ಹೋಗಿ ಕರೆದನು. ಪರ್ವತಗಳು, ನದಿಗಳು, ಶೈಲಗಳು, ಮರಗಳು, ಔಷಧಿಗಳು ಸಕಾರಗಳಾಗಿ ಶಂಕರ ಪಾರ್ವತಿಯರ ವಿವಾಹವನ್ನು ನೋಡುವುದಕ್ಕಾಗಿ ಬಂದವು. ಈ ಮದುವೆಯಲ್ಲಿ ಪೃಥ್ವಿಯೇ ಹಸೆಯ ಜಗುಲಿಯೂ, ಸಪ್ತಸಾಗರಗಳೇ ಪೂರ್ಣ ಕಲಶಗಳು, ಸೂರ್ಯಚಂದ್ರರೇ ದೀಪಗಳು ಆಗಿದ್ದವು. ನದಿಗಳು ನೀರನ್ನು ವಹಿಸಿದವು. ಪರ್ವತರಾಜೋತ್ತಮನು ಹೀಗೆ ವಿವಾಹ ಸಾಮಗ್ರಿಯನ್ನು ಸಿದ್ಧಪಡಿಸಿಕೊಂಡು ವರನಾದ ರುದ್ರನನ್ನು ವಿವಾಹಕ್ಕೆ ಕರೆಯಲು ಹತ್ತಿರದಲ್ಲಿದ್ದ ಮಂದರದ ರಾಜನನ್ನು ಕಳುಹಿಸಿದನು. ಆಗ ಮಂದರನು ಹೋಗಿ ಹೇಳಲು ಪರಮೇಶ್ವರನಾದ ಆ ಶಂಕರನು ಬೇಗನೆ ಬಂದು ವಿಧಿಪೂರ್ವಕವಾಗಿ ಪಾರ್ವತಿಯನ್ನು ವಿವಾಹ ಮಾಡಿಕೊಂಡನು. ಈ ವಿವಾಹ ಮಹೋತ್ಸವದಲ್ಲಿ ಪರ್ವತ ನಾರದರಿಬ್ಬರೂ ಕೂಡ ಆಡಿದರು. ಸಿದ್ಧರು ನರ್ತನ ಮಾಡಿದರು. ಮರಗಳು ಹೆಚ್ಚಾಗಿ ಹೂಗಳನ್ನು ರಚಿಸಿದವು. ಮಂಗಳೆಯರಾದ ದೇವತಾಸ್ತ್ರೀಯರು ಮೇಲಾಗಿ ಕುಣಿದರು. ಆನಂದಾಶ್ರುತ ಜಲಪ್ರವಾಹವುಳ್ಳ ಈ ಮದುವೆಯಲ್ಲಿ ಲೋಕೋತ್ತಮನಾದ ಬ್ರಹ್ಮನು ತನ್ನಯ ನಿಜರೂಪದಲ್ಲಿ ಇದ್ದು ರುದ್ರಸಹಿತಳೂ ಕನ್ಯೆಯೂ ಆದ ಪಾರ್ವತಿಯನ್ನು ಕುರಿತು, ಮಗಳೇ, ನಿನ್ನಯ ಪತಿಯು ಲೋಕದಲ್ಲಿ ಇರುವಂತಹ ಜನರಿಗೆಲ್ಲ ಕೂಡ ರಕ್ಷಕನು ಎಂದು ಹೇಳಿ ತನ್ನಯ ಪಟ್ಟಣಕ್ಕೆ ಹೋದನು. ತಪಸ್ಸಿನಿಂದ ಸುಸಂಸ್ಕೃತನೂ ಮಹಾತ್ಮನೂ ಆದ ಮಹಾತಪಮುನಿಯು ಹೀಗೆ ಗೌರೀದೇವಿಯ ಜನನವನ್ನು ಹಾಗೂ ಅವಳ ವಿವಾಹದ ಕಥೆಯನ್ನು ಪ್ರಜಾಪಾಲ ರಾಜನಿಗೆ ಹೇಳಿದರು. ಈ ಗೌರೀದೇವಿಗೆ ಇವೆಲ್ಲವೂ ಕೂಡ ತೃತೀಯ ತಿಥಿ ಇರುವಂತಹ ದಿನ ಅನ್ನೋದು ಲಭಿಸಿತು. ಆದ್ದರಿಂದ ಈ ತದಿಗೆ ತಿಥಿಯಲ್ಲಿ ಉಪ್ಪನ್ನು ಬಿಟ್ಟು ಉಪವಾಸ ಮಾಡುವಂತಹ ಗಂಡಸಾಗಲಿ ಇಲ್ಲವೇ ಹೆಂಗಸಾಗಲಿ ಸರ್ವ ಸೌಭಾಗ್ಯಗಳನ್ನು ಪಡೆಯುವರು. ಸದ್ಯಕ್ಕೆ ಈ ಕಥೆಯನ್ನು ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ಕಥೆಯಲ್ಲಿ ಮತ್ತೆ ನೋಡೋಣ. ನಮಸ್ಕಾರ.